ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಇವತ್ತು ನಮ್ಮೂರಲ್ಲಿ ಬಸವನ ಮೆರವಣಿಗೆ ಇದೆ. ಜೊತೆಗೆ ಶ್ರೀಶೈಲಕ್ಕೆ ಹೋಗಿದ್ದಂತಹ ಗುಡ್ಗಳು ಮನೆ ಮನೆಗೂ ಬಂದು ಪ್ರಸಾದಗಳನ್ನ ಕೊಡ್ತಾರೆ ಮತ್ತು ಪೂಜೆಯನ್ನು ಮಾಡ್ತಾರೆ. ಪೂಜೆ ಇರೋದು ಶುಕ್ರವಾರ, ಆದರೆ ಗುರುವಾರ ನೈಟಲ್ಲೇ ಬಸವನ್ನ ಊರು ಕರ್ಕೊಂಡು ಬರ್ತಾರೆ. ಇನ್ನು ಶುಕ್ರವಾರ ಬೆಳಿಗ್ಗೆನೆ ಬಾಗಿಲುಗಳನ್ನ ತೊಳೆದು ರಂಗೋಲಿ ಎಲ್ಲ ಬಿಡಿಸಿ ಅದಾದ್ಮೇಲೆ ತಿಂಡಿ ಎಲ್ಲ ತಿನ್ಕೊಂಡು ಶುಕ್ರವಾರ ಸಂಜೆ ಮೆರವಣಿಗೆ ಇರೋದು ಮತ್ತೆ ಪೂಜೆ ಇರೋದು. ಅದಕ್ಕೋಸ್ಕರ ಕಜ್ಜಾಯ ಮತ್ತೆ ಪಾಯಸ ಎಲ್ಲ ಮಾಡ್ತೀವಿ. ಈಗ ಕಜ್ಜಾಯ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ, ಅಂದ್ರೆ ಅಕ್ಕಿನ ಪೌಡರ್ ಮಾಡ್ಕೋತಾ ಇದ್ದೀವಿ. ಇದು ಜಾಸ್ತಿ ಕ್ವಾಂಟಿಟಿ ಇತ್ತು ಅಂತಂದ್ರೆ ಮಿಲ್ಲಲ್ಲೇ ಹೋಗಿ ಪೌಡರ್ ಮಾಡಿಸ್ಕೊಂಡು ಬರ್ಬೋದು. ನಾವಿಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಅತ್ತಿಗೆ ಮನೆ ಪಕ್ಕದಲ್ಲೇ ಇರೋದ್ರಿಂದ ಅವ್ರ ಜೊತೆ ಅಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಾವು ಕೂಡ ಕಜ್ಜಾಯಕ್ಕೆ ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀವಿ. ಆಂಟಿ ಪೌಡರ್ ಮಾಡ್ಕೊಡ್ತಾ ಇದ್ದಾರೆ ಮಿಕ್ಸಿನಲ್ಲಿ, ನಾನು ಅದನ್ನ ಜರಡಿ ಹಿಡಿತಾ ಇದ್ದೀನಿ. ಕಜ್ಜಾಯಕ್ಕೆ ಈ ರೀತಿ ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೆ ಒಂದು ದಿನ ನಾವು ಅಕ್ಕಿಯನ್ನ ನೆನೆ ಹಾಕಿಡ್ಬೇಕು. ಅದಾದ್ಮೇಲೆ ನಾವು ಯಾವಾಗ ಪೌಡರ್ನ ಮಾಡ್ತೀವಿ ಅನ್ನೋ ಟೈಮ್ಗೆ ಒಂದು ಅರ್ಧ ಗಂಟೆ ಅಥವಾ ಒಂದು ಕಾಲು ಗಂಟೆಗೆ ಮುಂಚೆ ಹಾಕಿ ಅಕ್ಕಿ ಮತ್ತೆ ನೀರನ್ನ ಸೆಪ್ರೇಟ್ ಮಾಡಿ ಸ್ವಲ್ಪ ಡ್ರೈ ಮಾಡಿ ಅಕ್ಕಿನ ಅದಾದ್ಮೇಲೆ ಪೌಡರ್ ಮಾಡಬೇಕು. ಪೌಡರ್ ಮಾಡಿದ್ಮೇಲೂ ಅಷ್ಟೇ, ಕಜ್ಜಾಯ ಮಾಡೋ ತನಕ ಅಕ್ಕಿ ಹಿಟ್ಟು ಫುಲ್ಲು ಡ್ರೈ ಆಗೋದಕ್ಕೆ ಬಿಡಬಾರ್ದು, ಸ್ವಲ್ಪ ತೇವಾಂಶ ಇರಬೇಕು. ಆ ರೀತಿ ಪ್ರೆಸ್ ಮಾಡಿಟ್ಟಿದ್ದೀನಿ ನಾನು ಇಲ್ಲಿ. ಈಗ ಅಮ್ಮ ಕಜ್ಜಾಯದ ಹೂರಣ ರೆಡಿ ಮಾಡೋದಕ್ಕೆ ಅಂತ ಪಾಕ ತಗೋತಾ ಇದ್ದಾರೆ. ಪಾಕದ ಜೊತೆಗೆ ಸ್ವಲ್ಪ ಸೋಡಾನ ಸೇರಿಸಿ ಜೊತೆಗೆ ಬಾಳೆಹಣ್ಣು ಏಲಕ್ಕಿನೂ ರುಬ್ಬಾಕಿ ಅದ್ರ ಜೊತೆಗೆ ಆಗಲೇ ಪ್ರಿಪೇರ್ ಮಾಡಿದ್ವಲ್ವಾ ಅಕ್ಕಿ ಹಿಟ್ಟು, ಅದನ್ನ ಮಿಕ್ಸ್ ಮಾಡಿ ಕಜ್ಜಾಯದ ಹೂರಣನ ರೆಡಿ ಮಾಡಿದ್ರು. ನಾವೆಲ್ಲರೂ ಕಜ್ಜಾಯ ಮಾಡ್ತಾ ಇದೀವಿ ಈಗ. ನಾವಲ್ಲಿ ಕಜ್ಜಾಯ ರೆಡಿ ಮಾಡ್ತಾ ಇದ್ರೆ ಇಲ್ಲಿ ಬಸವಂಗೆ ಸಂಜೆ ಮೆರವಣಿಗೆಗೆ ರೆಡಿ ಮಾಡೋದಕ್ಕೋಸ್ಕರ ಅದಕ್ಕೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಅನ್ವಿಕ್ ಮತ್ತೆ ಅವ್ರ ಫ್ರೆಂಡ್ಸ್ಗಳೆಲ್ಲರೂ ಸೇರ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದಾರೆ. ಅಪ್ಪ ಸ್ನಾನ ಮಾಡಿಸ್ತಾ ಇದ್ದಾರೆ ಬಸವಂಗೆ. ಹಾಗೇನೆ ಹಿಂದ್ಗಡೆ ಮಕ್ಳುಗಳೆಲ್ಲ ಕ್ರಿಕೆಟ್ ಆಟ ಆಡ್ತಾ ಇದ್ದಾರೆ, ಬ್ಯಾಡ್ಮಿಂಟನ್ ಆಟ ಆಡ್ತಾ ಇದ್ದಾರೆ. ಅನ್ವಿಕ್ ಅಲ್ಲಿ ಆಟ ಆಡ್ತಿದ್ದವನು ಯಾವಾಗ ಬಸವಂಗ್ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿದ್ರು ತಕ್ಷಣ ಬಂದು ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾನೆ. ಅವ್ನಿಗೆ ಈ ರೀತಿ ಹಸುಗಳಿಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಜೊತೆಗೆ ಕುರಿಮರಿಗಳು, ಹಸುದು ಕರುಗಳು, ಆ ಥರದ್ದೆಲ್ಲ ನೋಡೋದಕ್ಕೆ ಅದ್ರ ಜೊತೆ ಆಟ ಆಡೋದಕ್ಕೆಲ್ಲ ತುಂಬ ಇಷ್ಟಪಡ್ತಾನೆ. ಈಗ ಬಸವಂಗೆ ಸ್ನಾನ ಮಾಡಿಸಿದ್ದಾಯ್ತು, ಅಷ್ಟರಲ್ಲಿ ನಾವು ಕೂಡ ಕಜ್ಜಾಯ ಮಾಡಿದ್ದಾಯ್ತು. ಕಜ್ಜಾಯ ಮಾಡಿ ಎಲ್ಲ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಟೈಮು 5 ಗಂಟೆ ಆಯಿತು. ಇನ್ನು ಸಂಜೆ 6 ಗಂಟೆ 6:30 ಅಷ್ಟರಲ್ಲಿ ಬಸವನ್ನ ರೆಡಿ ಮಾಡಿಕೊಂಡು ಊರಾಚೆ ಒಂದು ಕೆರೆ ಇದೆ, ಅಲ್ಲಿ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿಂದ ಬಸವನ್ನ ಊರೊಳಗಡೆ ಕರ್ಕೊಂಡು ಬರೋದಕ್ಕೆ ಊರಿಂದ ದೀಪಗಳನ್ನ ತಗೊಂಡು ಪೂಜೆ ಸಾಮಾನ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದ ಮಡಿ ಮೇಲ್ಗಡೆ ಊರಿನ ಅಂಕದ ತನಕನೂ ಬಸವನ್ನ ಕರ್ಕೊಂಡು ಬಂದ ಮೇಲೆ ಮೆರವಣಿಗೆ ಶುರುವಾಗುತ್ತೆ. ಬಸವನ ಮೆರವಣಿಗೆ ಬಂದಿತ್ತು, ಪೂಜೆ ಎಲ್ಲ ಚೆನ್ನಾಗಾಯಿತು. ಈಗ ರಾತ್ರಿಗೆ ಶ್ರೀಶೈಲಕ್ಕೆ ಹೋಗಿದ್ದಂತಹ ಗುಡ್ಡಪ್ಪತಿರು ಮನೆಗೆ ಬರ್ತಾರೆ ಪ್ರಸಾದ ತಗೊಂಡು. ಅವ್ರಿಗೋಸ್ಕರ ಅಡುಗೆ ಪ್ರಿಪೇರ್ ಮಾಡಿದ್ದೀವಿ. ಅಂದರೆ ಆಗಲೇ ಕಜ್ಜಾಯ ಮಾಡಿದ್ವಿ ಅಲ್ವಾ, ಅದಕ್ಕೆ ಪಾಯಸ ಮತ್ತು ಒಂದು ಬೇಳೆ ಸಾಂಬಾರು, ಅನ್ನ, ಹಪ್ಳ, ಇದಿಷ್ಟು ಅವ್ರಿಗೆ ಅಂತ ರೆಡಿ ಮಾಡಿದ್ದೀವಿ. ಅಷ್ಟರಲ್ಲಿ ಬಸವ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದಿದೆ. ಅದಕ್ಕೋಸ್ಕರ ಅದಕ್ಕೆ ಆರತಿ ಮಾಡಿ ಬಸವನ್ನ ಮತ್ತೆ ಒಳಗಡೆ ಕರ್ಕೊಂಡ್ವಿ. ಈಗ ರಾತ್ರಿ ಗುಡ್ಗಳು ಪ್ರಸಾದ ತಗೊಂಡು ಮನೆಗೆ ಬರೋದ್ರಿಂದ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿದ್ದೀವಿ. ಈಗ ಅವ್ರು ಬಂದು ಪೂಜೆನ ಶುರು ಮಾಡ್ತಾರೆ.
ನೋಡಿದ್ರಲ್ಲ, ಇದಿಷ್ಟು ನಮ್ಮೂರಲ್ಲಿ ಯಾವ ರೀತಿ ಬಸವನ ಪೂಜೆ ಮಾಡ್ತೀವಿ, ಜೊತೆಗೆ ಗುಡ್ಗಳ ಪೂಜೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿತ್ತು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.